ಕೇಳಿಸ್ಕೊಳ್ದಿರೋರು ಒಂದು 2 ನಿಮಿಷ ಯಾಕಂದರೆ ಬಾನುಗೆ 2 ಮಾತು ಇರೋರು ನನಗೆ ಬರೀ 4 ಮಾತು ಪರ್ಮಿಷನ್ ಕೊಟ್ಟಿದ್ದಾರೆ, ಗೊತ್ತಾಯ್ತಲ್ಲ. ಸೊ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಡ್ಬೇಕು ನೀವು. ಹಿಂದೆ ಹುಡುಗನ ಕೇಳಿಸ್ತಾ ಇದೆಯಲ್ಲ, ಯಾಕಂದರೆ ನನಗೆ ಮೈಕಲ್ಲಿ ಮಾತಾಡೋಕ್ಕೆ ಬರಲ್ಲ. ಹೌದು. ಸೊ ಫಸ್ಟು ಭಾಷಣ ಮಾಡೋಕ್ಕೆ ಬರಲ್ಲ, ಸ್ಟೇಜಲ್ಲಿ ಮಾತಾಡೋಕ್ಕೆ ಬರಲ್ಲ, ಏನಿದ್ರು ಎಡೆಯಾಗಿ ಮಾತಾಡ್ತಾರೆ ಅಷ್ಟೇ. ನೀವು 6 ವರ್ಷ ನೋಡ್ತಾರೆ ಭಾಷಣ, ಯಾವತ್ತಾದ್ರೂ ಆ್ಯಡ್ ಮಾಡಿಬಿಟ್ಟು ಏನಾದರೂ ಮಾತಾಡಿದ್ದೀನಿ ನಾನು? ಸೊ ನಾನೇನು ಮಾತಾಡ್ತೀನಿ ಎಲ್ರಿಗೂ ಗೊತ್ತಲ್ಲ, ಗೊತ್ತಿದ್ಮೇಲೆ ಮತ್ತೆ ಮಾತಾಡಬೇಕು. ಮತ್ತೆ ಕೇಳ್ತೀನಿ ಪ್ರಶ್ನೆ, ನಾನು ಏನು ಮಾತಾಡ್ತೀನಿ ಎಲ್ರಿಗೂ ಗೊತ್ತಲ್ಲ? ಗೊತ್ತಿದೆ ಗೊತ್ತಿಲ್ವಾ? ಮತ್ತೆ ಅದೇ ಡೈಲಾಗು, ನಾನು ಏನು ಮಾತಾಡೋದು ಗೊತ್ತಿದ್ರೆ ನಾನು ಯಾಕೆ ಮತ್ತೆ ಅದನ್ನೇ ಮಾತಾಡಬೇಕು, ಬೋರ್ ಹೊಡೆಯುತ್ತೆ. ಓಕೆ, ಮೊದಲಿಗೆ ಸೊ ವೇದಿಕೆಗೆ ಅಲಂಕಾರ ಮಾಡಿದಂಥ ಉಪ ಪ್ರಾಂಶುಪಾಲ್ ಅವರು ಮತ್ತು ನಮ್ಮ ಫ್ರೆಂಡ್ಸ್, ನಮ್ಮ ಸಹಶಿಕ್ಷಕರ ಬೇಜಾರಾಗ್ತಾರೆ. ಯಾಕಂದರೆ ನಾವೆಲ್ಲ ಒಂದೇ ಕುಟುಂಬದ ಥರ ಇದ್ವಿ ನಾವು ಸ್ಕೂಲಲ್ಲಿ. ಸೊ ಮ್ಯಾಥ್ಸ್ ಟೀಚರು, ಸೈನ್ಸ್ ಟೀಚರು, ಸೋಷಿಯಲ್ ಟೀಚರ್ಸು, ಸಬ್ಜೆಕ್ಟ್ ಮಾತ್ರ ಬೇರೆ ಇತ್ತು. ಆದರೆ ಏನು ಮಾಡ್ತಿದ್ವಿ, ಒಟ್ಟಿಗೆ ಇರ್ತಿದ್ವಿ. ಸೊ ಅದಕ್ಕೆ ಮುಂಚೆ ನಿಮ್ಗೊಂದು ಮಾತು ಹೇಳ್ಬೇಕಂತ ಬೆಳಗ್ಗೆ ಜ್ಞಾಪಕ ಮಾಡಿ ಯಾಕೋ ಸ್ಕೂಲ್ ಬಿಟ್ಟು ಹೋದ್ಮೇಲೆ ಬರೋ ಜಾಸ್ತಿ ಆಗ್ತದೆ. ಇಲ್ಲಿದ್ದಾಗ ಚೆನ್ನಾಗಿರ್ತದೆ, ಹುಡುಗರು ಚೆನ್ನಾಗಿದ್ದಾರೆ. ಸೊ ಚೆನ್ನಾಗಿ ಮಾತು ಕೇಳ್ತಾ ಇದ್ದಿಲ್ಲ, ಹೌದಾ? ಸೊ ಎಲ್ರಿಗೂ ಮಕ್ಕಳ ದಿನದ ಶುಭಾಶಯಗಳು. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಏನಾದರೂ ಒಂದು ಮಾತಾಡಿದ್ರೆ ಈ ಚಪ್ಪಲೋಡ ಅಭ್ಯಾಸ ಹೋಗ್ಬಿಡೋದ್ರಿಂದ ಕ್ಲಾಪ್ ಮಾಡಬೇಕು. ಸೊ ಕ್ಲಾಪ್ ಮಾಡೋದ್ರಲ್ಲಿ 2 ಉದ್ದೇಶ ಇದೆ. ಒಂದು, ಬೇಗ ಭಾಷಣ ಅನಿಸೋದು. 2ನೇದು, ಚಪ್ಪಲ್ ನೋಡಿತಾ ಇದ್ರೆ ಜೋಶಾಗಿ ಇನ್ನೂ ಮಾತಾಡ್ಬೇಕು ಅನ್ಸುತ್ತೆ. ಈಗ ನಾನು ಮೊದಲವಣ 2ನೇವಣ. ಸೊ ಚಪ್ಪಲ್ ಹೊಡೆದ್ರೆ ಮಾತು ನಿಲ್ಲಿಸಲ್ಲ ಬೇರೆಯವರು, ನಾನು ಚಪ್ಪಲ್ ಹೊಡೆದ್ರೆ ಭಾಷೆ ಮಾತು ಮಾಡೋದು ನಿಲ್ಲಿಸ್ತೇನೆ. ಓಕೆ, ಸೊ ಇದು ನನಗೆ ಕಡ್ಡಾಯವಾಗಿ ಸರ್ಕಾರ ಇಲಾಖೆ ಎಲ್ಲ ಸೇರಿ ನನ್ನ ಆಚೆ ಓಡಿಸಿರೋದು. ನಾನು ಹೋಗಿಲ್ಲ, ಏನು ಮಾಡಿದ್ದಾರೆ ಓಡಿಸಿರೋದು. ನನಗೆ ತುಂಬ ಬೇಜಾರು. ಒಂದು ಕಡೆ, ಇನ್ನೊಂದು ಕಡೆ ಖುಷಿ. ಯಾಕೆ ಕೆಲವರು ಅನ್ಕೊಂಡಿರ್ತಾರೆ, ಇವ್ರು ಹೋದರೆ ಚೆನ್ನಾಗಿರತ್ತಪ್ಪ, ಬೇರೆಯವ್ರ ಮುಂದೆ ಪಾಠ ಮಾಡ್ತೀನಿ ಅಂತ. ನೋಡೋ, ಒಂದು ನಾಣ್ಯಕ್ಕೆ 2 ಮುಖ. ಮನುಷ್ಯರಿಗಾಗಿದೆ, ಒಂದನ್ನು ಮಾತ್ರ ಆಚೆ ತೋರಿಸ್ತೀರ, ಇನ್ನೊಂದನ್ನು ಒಳಗೆ ಇಟ್ಕೊಂಡಿರ್ತೀರ. ನಿಮ್ಮನ್ನು ಇನ್ನು 100 ದಿನ ಬಿಗ್ ಬಾಸ್ ಥರ ಕೂಡಾಗಿ ಪಾಠ ಮಾಡಿದ್ರೆ ಬರತ್ತಾ ಆಚೆ ಇಲ್ಲ, ಹೌದಾ ಇಲ್ಲ? ನಿಜವಾದ ಇಲ್ಲ ಊಟ ಕೂಡ ಆಚೆ ಇಲ್ಲ. ಓಕೆ, ಏನೇ ಇರಲಿ, 2ನೇ ಸನ್ಮಾನ ನಮ್ಮ ಟೀಚರ್ಸ್ ನಮಗೆ ಎಷ್ಟು ಪ್ರೀತಿ ಅಂದರೆ, ಅವತ್ತೊಂದು ಸತಿ ಸನ್ಮಾನ ಮಾಡಿದ್ರು, ಕಣ್ಣಲ್ಲಿ ನೀರು ಬರಬೇಕು. ಸೊ ಇವತ್ತು ಸನ್ಮಾನ ಮಾಡಿದ್ರು, ಖುಷಿ ಆಗ್ತಿದೆ. ಯಾಕೆ ಇವತ್ತು ವಿಶೇಷವಾಗಿ ಮಕ್ಕಳ ದಿನಾಚರಣೆ, ಇವತ್ತು ಬೀಳ್ಕೊಡಕ್ಕೆ ಕೊಟ್ಟಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಸೊ ಹೀಗೆ ನೋಡಿ, ಯಾರಾದರೂ ಸ್ವಲ್ಪ ಟೈಮಿಂಗ್ ತೋರಿಸ್ಬೇಕು ನನಗೆ. ಇಲ್ಲ ಅಂದ್ರೆ ನೋಡಿ, 2 ಮಾತಾಗಿದೆ ಅಷ್ಟೇ, 2 ಮಾತು ಬಾಕಿದೆ ನನಗೆ ಮಾತಾಡೋದು. ಇನ್ನೂ ನಿಶಬ್ದವಾಗಿದ್ದರೆ ಮುಗಿಸ್ಬಿಡ್ತೀನಿ ನನ್ನ ಭಾಷಣ. ಸೊ ಎಲ್ಲರೂ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಅಂಕಗಳು ತೆಗಿಬೇಕು. ಸೊ ಓದೋಕ್ಕಿಂತ ಮುಂಚೆ ನಾನು ಯಾವಾಗ ಹೇಳೋದು ಒಂದೇ ಒಂದು ವಿಷಯ, ಏನು, ಶಿಸ್ತಾಗಿ ಕೂತಿರಬೇಕು. ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಕೇಂದ್ರ ಬಿಂದು ಅಂತ ನಿಮಗೆ ಹೇಳ್ತಾರೆ. ನೀವೇನಾಗಿರ್ಬೇಕು ಕೇಂದ್ರ ಬಿಂದು? ಒಂದು ವೃತ್ತ ಬಳಸಬೇಕಾದ್ರೆ ಕೇಂದ್ರ ಬಿಂದು ಅಲ್ಲಿ ಸ್ಥಾನದಲ್ಲಿ ಅಲ್ಲೇ ಇದ್ರೆ ಮಾತ್ರ ವೃತ್ತ ಚೆನ್ನಾಗಿ ಬರೋದು. ಒಂದು ಸತಿ ಇದಿರೋದು, ಇನ್ನೊಂದು ಸತಿ ಆ ಕಡೆ ಹೋದರೆ ವೃತ್ತ ಚೆನ್ನಾಗಿ ಬರುತ್ತಾ? ಇಲ್ಲ. ನೀವು ಸುಮ್ಮನೆ ಓಡಾಡ್ತಾ ಎಲ್ಲ ಮಾಡ್ತಿದ್ರೆ ಪ್ರೋಗ್ರಾಮ್ ಚೆನ್ನಾಗಿ ನಡೆಯುತ್ತಾ? ನಡೆಯಲ್ಲ. ಕೂತಿದ್ದ ಜಾಗದಲ್ಲಿ ಚಪ್ಪಲಿ ಹೊಡೆಯಿರಿ, ನಗರಿ, ಗಲಾಟೆ ಮಾಡಿ, ಗಲಾಟೆ ಬೇರೆಯವ್ರಿಗೆ ಕಳಿಸ್ಕೊಡ್ತಾ ಆ ಗಲಾಟೆ ಮಾಡಿ, ಮಾತಾಡಬಾರ್ದು, ಯಾರು ಹೇಳಲ್ಲ, ಶಬ್ದವಾಗಿ ಮಾತಾಡಬಾರ್ದು. ನೋಡಿ, ಎಕ್ಸಾಮ್ ಟೈಮಲ್ಲಿ ಆನ್ಸರ್ಸ್ ಕೇಳ್ತಾರಲ್ಲ, ಹಂಗೆ ಇನ್ನೊಬ್ಬರು ಗೊತ್ತಾಗ್ದಂಗೆ ಆ ಥರ ಮಾತಾಡಿ ಯಾವ ಟೀಚರು ಪಡೆಯಲ್ಲ. ಸೊ ನೀವು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದೀವಿ, ನೀವು ಸೈಲೆಂಟಾಗಿದ್ದರೆ ನಾವು ಪಾಠ ಮಾಡೋಣ.
ನೀವು ಶಬ್ದ ಮಾಡಿದ್ರೆ ನಾವು ಶಬ್ದ ಮಾಡ್ತೀವಿ ನಿಮ್ಮಿಂದ ಜೋರಾಗಿ ಬಯೋದ್ರ ಮೂಲಕ. ಹೌದಾ? ಸೊ ಯಾವಾಗಲೂ ಟೀಚರ್ಸು ಕನ್ನಡ ಇದ್ದಂಗೆ. ಸೊ ನಮ್ಮ ಹತ್ರ ಏನು ಬಯಸ್ತೀರಾ ನಾವು ನಿಮ್ಮ ಹತ್ರ ಅದನ್ನೇ ಬಯಸ್ಬೇಕು. ನೀವು ರೆಸ್ಪೆಕ್ಟ್ ನಮಗೆ ಕೊಟ್ಟರೆ ನಾವು ನಿಮಗೆ ರೆಸ್ಪೆಕ್ಟ್ ಕೊಡ್ತೀವಿ. ನೀವು ನಮಗೆ ಡಿಸಿಪ್ಲಿನ್ ಕೊಟ್ಟರೆ ನಾವು ನಿಮಗೆ ವಾಪಸ್ಸು ಜಾಸ್ತಿ ಡಿಸಿಪ್ಲಿನ್ ತೋರಿಸ್ತೀವಿ. ನೀವು ನಮಗೆ ಇಂಟ್ರೆಸ್ಟ್ ಕೊಟ್ಟರೆ ನಾವು ಜಾಸ್ತಿ ಇಂಟ್ರೆಸ್ಟಾಗಿ ಪಾಠ ಮಾಡ್ತೀವಿ. ಇನ್ನು ಮುಂದೆ SSLC ಎಕ್ಸಾಮ್ ತುಂಬ ಹತ್ರ ಇದೆ. ಏನು ಸರ್ ಇವತ್ತು ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಹ್ಯಾಪಿ ಆಗಿರಬೇಕು. ಇವತ್ತು ಒಂದಿನ ಎಕ್ಸಾಮ್ ಆಯಿತು, ಇವತ್ತು ಒಂದಿನ ಎಲ್ರಿಗೂ ಹ್ಯಾಪಿ ಆಗಿರೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಮೇಡಮ್ ಇವತ್ತು ಒಂದಿನ ಓದೋದು ಫ್ರೀ ಕೊಡ್ಬಿಡಿ. ಅಲ್ಲ ಹೋಮ್ವರ್ಕ್ ಏನು ಕೊಡಲ್ಲ, ಮನೆಗೆ ಹೋಗಿ ಬರೆಯೋದು ಮಾಡೋದು, ಆಮೇಲೆ ಕಣ್ಣೆಲ್ಲ ಸಿಟ್ಟಾಗಿ ನೋಡೋದು. ನಾಳಪ್ಪ ನೀವು ಹೀಗೆ ಪದ್ಯ ಕೇಳ್ತೀನಿ ಇದು ಅವರು ನಮ್ಮ ರೇವಣ್ಣ ಸಾರು ನವರಸನ ತೋರಿಸ್ತಾರೆ ಎಲ್ಲ ಕಡೆ ಇದೆ. ಅವಾಗೇನು ಗೋಡೂನವರು, ನೀರವರು, ಪಂಚದವರು ಪಂಚದ ಮಟ್ಟ ಚೆನ್ನಾಗಿ ಬಿಡ್ತದೆ. ಸೊ ನಾಲೆಜ್ ಅನ್ನೋದಿಲ್ಲ. ಬಲೂನ್ ಕರೆಕ್ಟು